ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ವಿಜಯಲಕ್ಷ್ಮಿ ಟೈಲರ್. ನೋಡಿ ಫ್ರೆಂಡ್ಸ್, ಇವತ್ತಿಂದು ಲಾಂಗು ಏನಪ್ಪ ಅಂತಂದ್ರೆ ನಾನು ಒಂದು 8 ಬ್ಲೌಸು ಸ್ಟಿಚ್ ಮಾಡಿದ್ದೀನಿ. ಒಂದು 2 ದಿನದಾಗ ಒಂದು ದಿನ ಕಟಿಂಗ್ ಮಾಡಿಟ್ಕೊಂಡು ಒಂದಿನ ಸ್ಟಿಚ್ ಮಾಡಿದ್ದು ಒಂದು 8 ಬ್ಲೌಸು ರೆಡಿ ಬ್ಲೌಸು ನಾನು ನಿಮ್ಗೆ ತೋರಿಸ್ತಿದ್ದೀನಿ. ಮತ್ತು ಅದು ಏನು ಯಾವುದು ಡಿಸೈನು ಸ್ಟಿಚ್ ಮಾಡಿದ್ದೀನಿ ಮತ್ತು ಅದಕ್ಕೆಲ್ಲ ಎಷ್ಟು ಅಮೌಂಟ್ ತೊಗೊಂಡಿದ್ದೀನಿ ಅಂತಲೂ ನಾನು ನಿಮ್ಮ ಜೊತೆ ಸೇರ್ಕೋತೀನಿ. ಮತ್ತು ಅದ್ರ ಜೊತೆ ಇವತ್ತು ನಾವು ಸಣ್ಣದಾಗಿ ಟೈಲರಿಂಗ್ ಕೆಲಸ ಕಲಿಬೇಕು ಅಂತಂದರೆ ನಾವು ಎಷ್ಟು ಸ್ಟ್ರಾಂಗ್ ಆಗಿರಬೇಕು, ಎಷ್ಟು ತಾಳ್ಮೆ ಇರಬೇಕು, ಮತ್ತು ಏನೆಲ್ಲ ನಾವು ಪ್ರಾಬ್ಲಮ್ನ ಫೇಸ್ ಮಾಡಬೇಕು, ನಮ್ಗೆ ಇದು ಟೈಲರಿಂಗ್ ಇಂಟ್ರೆಸ್ಟ್ ಇದ್ದವರು, ಮತ್ತು ಏನೆಲ್ಲ ಫಾಲೋ ಮಾಡಬೇಕು ನಾವು ಅಂತ ಒಂದಷ್ಟು ನನಗೆ ಆಗಿರೋ ಅನುಭವನ ನನಗೆ ತಿಳಿದಿರೋ ಅಷ್ಟು ನಿಮ್ಗೆ ಹೇಳಬೇಕು ಅಂತೇಳಿ ವಿಡಿಯೋನ ಮಾಡ್ತಿದ್ದೀನಿ. ತುಂಬ ದಿನ ಆಯಿತು ನಾನು ವಿಡಿಯೋ ಮಾಡೇ ಇಲ್ಲ, 3 ತಿಂಗಳಾಯಿತು. ಕರೆಕ್ಟಾಗಿ ಯಾವುದು ಮೋಟಿವೇಶನ್ ವಿಡಿಯೋನ ಹಾಕಿಲ್ಲ. ತುಂಬ ಕೆಲಸ ಇರೋದ್ರಿಂದ ಸೀಸನ್ ಇದ್ದಿತ್ತು, ತುಂಬ ಬ್ಲೌಸು ಸ್ಟಿಚ್ ಮಾಡೋದಿದ್ದಿರ್ತೀವೋ, ಅರ್ಜೆಂಟಾಗಿ ಕೊಡೋವಿದ್ದಿರ್ತೀವೋ, ಹಾಗೆ ಸ್ವಲ್ಪ ಮನೆ ಕಡೆ ಕೆಲಸ ಪ್ರಾಬ್ಲಮ್, ಒಂದು ಟೆನ್ಷನು ಏನೋ ನನಗೆ. ಹಾಗಾಗಿ ನನಗೆ ಅದು ಒಳ್ಳೆ ವಿಡಿಯೋನ ಇದು ಟೈಲರಿಂಗ್ ಬಗ್ಗೆ ನಾನು ನನಗೆ ಮಾಹಿತಿ ಕೊಡೋದಾಗಿಲ್ಲ. ಅದು ಒಂದು ನನಗೆ ತುಂಬ ಬೇಜಾರದ. ಯಾಕಂತಂದ್ರೆ ಮಾಡಿರೋದೇ ನಾನು ಸ್ಟಾರ್ಟು ಟೈಲರಿಂಗ್ ಬಗ್ಗೆ ನನಗಾಗಿರೋ ಅನುಭವ, ನಾನು ವೃತ್ತಿಯಲ್ಲಿ ಎಷ್ಟು ಪ್ರಯತ್ನದಿಂದ ಇದನ್ನು ಮುಂದುವರ್ಸ್ಕೊತ ಬಂದಿದ್ದೀನಿ ಅನ್ನೋದು ನಿಮ್ಗೆ ಹೇಳ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು, ಹಾಗೆ ನೀವು ಏನು ಒಂದಷ್ಟು ಮಹಿಳೆಯರು ಕಲೀಲಿ ಅಂಥೇಳಿ ಸ್ವಾಭಿಮಾನಿಯಾಗಿ ಬದುಕಲಿ, ಒಂದಷ್ಟು ನಿಮ್ಮ ಕೈ ಕೆಲಸನ ನೀವು ಕಲಿತು ಒಂದು 4 ದುಡ್ಡು ಮಾಡ್ಕೋದಕ್ಕೆ ನಾನು ನನಗೆ ತಿಳಿದಷ್ಟು ನಿಮ್ಗೆ ಹೇಳ್ಕೊಡ್ಬೇಕಂತಲೇ ನಾನು ಇದು ಸ್ಟಾರ್ಟ್ ಮಾಡಿದ್ದು. ಅದು ಆ ಥರ ಇನ್ನು ನಾನು ನಿಮಗೆ ಯಾವುದೂ ಮಾಡೇ ಇಲ್ಲ. ಇನ್ನು ಮುಂದೆ ಮಾಡಬೇಕಂತೇಳಿ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ನನಗೆ ತುಂಬ ಸ್ವಲ್ಪ ನಮ್ಮ ಮನೆದು ಪ್ರಾಬ್ಲಮ್ಮು, ಮನೆಯಾಗ ಸರಿಯಾಗಿ ಎಷ್ಟೇ ಕರೆಕ್ಟಾಗಿ ಕ್ಯಾಮ್ರಾ ಸರಿಯಾಗಿ ಇದು ಮಾಡಿದ್ರೂ ಬೆಳಕು ಬರೋಲ್ಲ. ಮನೆಯದೊಂದು ಪ್ರಾಬ್ಲಮ್, ಕಿಟಕಿ ಪ್ರಾಬ್ಲಮ್ಮು, ಮನೆಗೆ ಬೆಳಕು ಬರೋಲ್ಲ. ಅಷ್ಟು ಸರಿಯಾಗಿ ಕ್ಯಾಮ್ರಾ ನಾನು ಯಾವ ಕಡೆ ಇಟ್ಟರೂ ಕ್ಲಿಯರಾಗಿ ಕಾಣಿಸಲ್ಲ. ಅದು ಒಂದು ನನಗೆ ಬೇಜಾರು. ಮತ್ತು ಆಡಿಟು ಮಾಡ್ಲಿಕ್ಕೆ ನನಗೆ ಅಷ್ಟೊಂದು ದಿನ ಕರೆಕ್ಟಾಗಿ ಬರಲ್ಲ ಆಗ್ಯದ. ಎಲ್ಲನೂ ತಿಳ್ಕೊಂಡು ಮಾಡ್ಕೊಂಡು ಕಲಿತು ನಿಮ್ಗೆ ಕಲಿಸ್ಬೇಕು, ನಾನು ಇದ್ರೊಳಗೆ ಮುಂದುವರಿಬೇಕು ಅಂತೇಳಿ ಅಂದ್ಕೊಂಡೇ ಮಾಡ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಇದಿಷ್ಟೇ ಇರಲಿ. ಇವತ್ತಿಂದ ಏನಪ್ಪ ಅಂತಂದ್ರೆ ಅದೇ ನಾನು ಹೇಳ್ದಲ್ಲ ನಿಮ್ಗೆ, ಒಂದು ಟೈಲರಿಂಗ್ ಬಗ್ಗೆ ಒಂದಷ್ಟು ಮಾಹಿತಿನೇ ನಾನು ಕೊಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ. ನಿಮ್ಗೆ ಇಂಟ್ರೆಸ್ಟು ಯಾರಿಗೆಲ್ಲ ಮನೆಯಲ್ಲೇ ಕೂತು ನಿಮ್ಗೆ ಟೈಲರಿಂಗ್ ಕೆಲಸ ಕಲಿಬೇಕು ಅನ್ನೋರು ಇದ್ದೀರಿ, ದಯವಿಟ್ಟು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ. ಏನದ ಪೂರ್ತಿಯಾಗಿ ವಿಡಿಯೋನ ನೋಡಿ ಆದ್ಮೇಲೆ ನಿಮ್ಗೆ ಒಂದು ಒಳ್ಳೆ ಏನದಲ್ಲ ನಿಮ್ಗೆ ಹೆಲ್ಪ್ ಯೂಸ್ಫುಲ್ ಅನ್ನಿಸ್ತು ಅಂತಂದ್ರೆ ಒಳ್ಳೆ ಕಮೆಂಟ್ ಮಾಡಿರಿ. ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಮತ್ತು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತೀರಲ್ಲ ಅವರು ಲೈಕು ಕಮೆಂಟ್ ಮಾಡೋದು ಮರಿಬೇಡ್ರಿ. ಮತ್ತು ಹೊಸಬ್ರು ಏನು ನೋಡ್ತಿರ್ತೀರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಫ್ರೆಂಡ್ಸ್, ಇವತ್ತಿಂದು ವ್ಲಾಗ್ ಏನಪ್ಪ ಅಂತಂದ್ರೆ, ಒಂದು ಮಹಿಳೆ ಮನೆಯಲ್ಲೇ ಕೂತು ಏನು ಆಕೆಗೆ ಹೊರಗಡೆ ಹೋಗಿ ಕೆಲಸ ಹೊರಗಡೆ ಹೋಗಿ ಕೆಲಸ ಮಾಡ್ಲಿಕ್ಕೂ ಹೋಗಲ್ಲ, ಮತ್ತು ಟೈಲರಿಂಗ್ ಕಲೀಲಿಕ್ಕೂ ಆಗಲ್ಲ. ಮನೆಯಲ್ಲೇ ಕೂತು ಏನಾದರೂ ಮಾಡಿ ಒಂದು 4 ದುಡ್ಡು ನಮಗೆ ಹೆಲ್ಪ್ ಮಾಡ್ಕೋಬೇಕು, ನಮ್ಮ ಜೀವನ ನೋಡ್ಕೋಬೇಕು ಇರೋರಿಗೆ ನಾನು ಇವತ್ತು ಇದು ವಿಡಿಯೋನ ಮಾಡ್ತಿದ್ದೀನಿ. ಏನಪ್ಪ ಅಂತಂದ್ರೆ, ನೀವು ಟೈಲರಿಂಗ್ ಕಲಿಬೇಕಂತಿರ್ತೀರಿ, ವಿಡಿಯೋನ ಮೊಬೈಲ್ ನೋಡ್ತಿರ್ತೀರಿ, ಯೂಟ್ಯೂಬ್ ಒಳಗೆ ನೋಡ್ತಿರ್ತೀರಿ. ಹೆಂಗಪ್ಪ ಅಂತಂದ್ರೆ ಒಂದು ವಿಡಿಯೋ ನೋಡ್ತೀರಿ, ಮತ್ತೆ ಮುಂದೆ ಹೋಗಿ ಮತ್ತೊಂದು ವಿಡಿಯೋನ ಹುಡುಕ್ತಿರ್ತೀರಿ, ಅದು ಯಾವ ಮೆಥಡಲ್ಲಿ ಹೇಳ್ಕೊಡ್ತಾರೆ, ಅದು ಈಜಿ ಅದೇನೋ ಅಂಥೇಳಿ. ಈ ಥರ ನೀವು ಖಂಡಿತವಾಗ್ಲೂ ಮಾಡ್ಕೊಂಡು ಹೋಗಬೇಡ್ರಿ. ನೀವು ಏನದಲ್ಲ ಸಿಂಪಲಿ ಫಸ್ಟಿಗೆ ನೀವು ಏನು ಮಾಡಿರಿ, ಒಂದು ಸಿಂಪಲಿ 4 ಟೆಕ್ಸ್ಚರಿಂಗ್ ಬ್ಲೌಸ್ ನೀವು ಯಾವುದು ವಿಡಿಯೋದಾಗ ನಿಮ್ಗೆ ಕಟ್ಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ಕರೆಕ್ಟಾಗಿ ನಿಮ್ಗೆ ಕಾಣಿಸ್ತಿರ್ತದೆ, ಕರೆಕ್ಟಾಗಿ ನಿಮ್ಗೆ ಅರ್ಥ ಆಗೋ ರೀತಿದಾಗ ಹೇಳ್ತಿರ್ತಾರೆ, ವಿಡಿಯೋನ ಇದ್ದಿರ್ತದೆ. ಅಂಥ ವಿಡಿಯೋನ ನೀವು ನನ್ನದೇ ಅಂತಲ್ಲ ಯಾರದೇ ಆಗಲಿ ನಿಮ್ಗೆ ಕರೆಕ್ಟಾಗಿ ಬೇಸಿಕ್ ಹಿಡಿದು ಯಾರು ಹೇಳ್ತಾರೋ ಆ ವಿಡಿಯೋನ ನೀವು ಫಾಲೋನ ಮಾಡಿರಿ.
ಫಸ್ಟು ನೀವು ಏನು ನಮ್ಗೆ ಮಷನ್ ಬಗ್ಗೆ ಏನೂ ಗೊತ್ತಿಲ್ಲಪ್ಪ, ನಮ್ಗೆ ಮಷನ್ ಕಾಲು ತೊಳೆಯೋದು ಗೊತ್ತಿಲ್ಲ, ಯಾವ ಥರ ದಾರ ಹಾಕಬೇಕು ಅಂತ ಗೊತ್ತಿಲ್ಲ, ಮಷನ್ ಓಡಿಸೋದು ನಿಮ್ಗೆ ಗೊತ್ತಿರಲ್ಲ. ಅಂಥವ್ರು ಏನು ಮಾಡಿರಿ, ನೀವು ಯೂಟ್ಯೂಬ್ ಒಳಗೆ ಟೈಲರಿಂಗ್ ಏನು ಮಷನ್ದು ತರಬೇತಿ ಏನು ಬೇಸಿಕ್ ಏನದ ಅದನ್ನು ಇದು ಮಾಡಿರಿ. ನೀವು ಅದರಲ್ಲಿ ನಿಮ್ಗೆ ಯೂಟ್ಯೂಬಲ್ಲಿ ನೀವು ಅದನ್ನು ನೋಡಿ ಕಲ್ತ್ಕೋಬೋದು. ಯಾವ ಥರ ಮಷನ್ನು ಮ್ಯಾಗ ನೀವು ಕಾಲ ಪ್ರೆಸ್ ಮಾಡಿ ಮಷನ್ ಓಡಿಸಿ ದಾರ ಯಾವ ಕಡೆ ಹಾಕೋದು, ಬಾಬಿನ ಯಾವ ಥರ ಎಲ್ಲನೂ ನಿಮ್ಗೆ ಮಾಹಿತಿ ಸಿಗ್ತದೆ ಯೂಟ್ಯೂಬ್ ಒಳಗೆ, ಗೂಗಲ್ ಒಳಗೆ ಸರ್ಚ್ ಮಾಡಿದ್ರಿ ಅಂದ್ರೆ ಫಸ್ಟ್ ಅದು ನೋಡಿರಿ. ಇಲ್ಲ ನಮ್ಗೆ ಆಲ್ರೆಡಿ ಇವಾಗ ನಮಗೆ ಎಲ್ಲ ಮಷನ್ ಓಡಿಸ್ಲಿಕ್ಕೆ ಬರ್ತದೆ, ನಮ್ಗೆ ಏನು ಕಟ್ಟಿಂಗು ಸ್ಟಿಚಿಂಗು ಬರೋಲ್ಲ, ಒಟ್ಟು ಸ್ಟಿಚ್ ಮಾಡ್ಲಿಕ್ಕೆ ಅನ್ನೋರು ಏನು ಮಾಡಿರಿ, ಡೈರೆಕ್ಟಾಗಿ ನೀವು ಬ್ಲೌಸ್ದು ಏನದ ಸಾದಾ ಸಿಂಪಲಿ ಫಸ್ಟು 4 ಟೆಕ್ಷನ್ ಬ್ಲೌಸು ವಿಡಿಯೋನ ನೋಡಿರಿ, ಸರ್ಚ್ ಮಾಡಿ ನೋಡಿರಿ ಕರೆಕ್ಟಾಗಿ. ಒಂದು ಸ್ವಲ್ಪ ಇದು ಏನು ಲಾಂಗ್ ವಿಡಿಯೋನ ನೋಡಿರಿ, ಈ ಶಾರ್ಟ್ ವಿಡಿಯೋನ ನೋಡೋಕೆ ಹೋಗಬೇಡ್ರಿ. ಬ್ಲೌಸು ಫಸ್ಟ್ ಕಲಿಯೋರು ಲಾಂಗ್ ವಿಡಿಯೋನ ನೋಡಿದ್ರಿ ಅಂತಂದ್ರೆ ಅದರಲ್ಲಿ ನಿಮ್ಗೆ ಏನು ಒಂದು ಬ್ಲೌಸ್ ಅಳತೆ ತೊಗೊಂಡು ಒಂದು 25 ಹಿಡ್ಕೊಂಡು 30, 34, 40 ಫಸ್ಟಿಗೆ ನೀವು ಒಂದು ಸ್ವಲ್ಪ ಸಣ್ಣ ಸೈಜ್ ಇರೋದು 20, 8, 30 ಇಂಚಿಂದು ಬ್ಲೌಸ್ ಸುತ್ತಳತೆ ಬ್ಲೌಸ್ನ ಕಟಿಂಗ್ ಏನೋದಲ್ಲ ಅತಿ ತೊಗೊಂಡು ಮಾರ್ಕ್ ಹಾಕೊಂಡು ಕಟಿಂಗ್ ಮಾಡೋದು ವಿಡಿಯೋನ ನೋಡಿರಿ. ರಿಪೀಟಾಗಿ ನೋಡಿರಿ. ಒಂದು ವಿಡಿಯೋನ ಒಂದು 2-3 ಸಾರಿ 4 ಸಾರಿ ನೋಡಿರಿ. ಅದು ವಿಡಿಯೋ ನಿಮ್ಗೆ ಸರಿ ಅನ್ನಿಸ್ತು, ನಿಮ್ಗೆ ಇದು ಈಜಿ ಅನ್ನಿಸ್ತು, ನಮ್ಗೆ ಇದು ಬರ್ತದೆ ಅನ್ನೋದು ನಿಮ್ಗೆ ಒಂದು ತಲೆ ಒಳಗೆ ಇತ್ತು ಅಂತಂದ್ರೆ, ಈಜಿ ಅನ್ನಿಸ್ತದಪ್ಪ ನಿಮ್ಗೆ ಇದು ಬರ್ತದೆ ಅನ್ನೋದಿತ್ತಂದ್ರೆ ಏನು ಮಾಡಿರಿ, ಅದು ಒಂದು ಅವ್ರದ್ದು ಏನದಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಅದು ವಿಡಿಯೋನ ನೋಡಿರಿ. ಮತ್ತು ನೆಕ್ಸ್ಟ್ ಮಾರನೇ ದಿನ ಮತ್ತೆ ಅದೇ ಅವ್ರ ವಿಡಿಯೋನ ನೋಡಿರಿ. ಹಿಂಗೆ ಒಂದು 2-3 ಸಾರಿ 4 ಸಾರಿ ಈ ಥರ ವಿಡಿಯೋನ ನೋಡ್ತಾ ಇರ್ರಿ ನೀವು. ಆಗ ನಿಮ್ಗೆ ಏನಾಗ್ತದೆ, ಒಂದು ಕಟಿಂಗ್ದು ವಿಡಿಯೋನ ನಿಮ್ಗೆ ಯಾವ ಥರ ಅಳತೆ ತೊಗೊಂಡು ಕಟ್ ಮಾಡಬೇಕು ಅನ್ನೋದು ಒಂದು ಸಿಂಪಲಿ ಬ್ಲೌಸು ಒಂದು ಸ್ವಲ್ಪ ಐಡಿಯಾ ಇರ್ತದೆ. ಅದು ಐಡಿಯಾ ಹೆಂಗಪ್ಪ ಅಂತಂದ್ರೆ, ನೀವು ಪರ್ಫೆಕ್ಟಾಗಿ ನೀವು ಅದಕ್ಕೆ ನೀವು ಏನದಲ್ಲ ಬ್ಲೌಸ್ ಕಲಿಬೇಕನ್ನೋದು ಒಂದು ನಿಮ್ಮ ತಲೆಯಾಗಿಟ್ಕೊಂಡು ಅದಕ್ಕೆ ಅಡಿಕ್ಟ್ ಆಗಿರಬೇಕು. ನೀವು ಬೇರೆ ಒಂದು ಸ್ವಲ್ಪ ದಿನ ವಿಡಿಯೋನ ನೋಡಿ, ಬ್ಲೌಸ್ ವಿಡಿಯೋ ನೋಡಿ, ಅಪ್ಪ ನಂಗೆ ಬರೋಲ್ಲಪ್ಪ ಇದು, ನಾವು ಬೇರೆ ಏನೋ ಕಲಿತೀನಿ ಅಂತೇಳಿ ಮತ್ತು ಕುಕಿಂಗ್ ವಿಡಿಯೋ ನೋಡೋದು, ಮತ್ತು ಏನೋ ಒಂದು ಡಿಸೈನ್ಸ್ ವಿಡಿಯೋ ನೋಡೋದು, ಒಂದು ಸಾರಿ ಕುಚ್ಚು ಕಟ್ಟೋದು ವಿಡಿಯೋ ನೋಡೋದು, ಈ ಥರ ಒಂದು ಏನೋ ಮಾಡ್ಕೋತ ಕುಂತ್ರಿ ಅಂತಂದ್ರೆ ನಿಮ್ಗೆ ಖಂಡಿತವಾಗ್ಲೂ ಬರೋಲ್ಲ. ನೀವು ಏನದಲ್ಲ ಫೋನ್ ನೋಡಬೇಕು ಅಂತಂದ್ರೆ ಒಂದು ನೀವು ಟೈಮ್ ಪಾಸ್ಗಾಗಿ ಇದು ಫೋನ್ನ ನೋಡೋಕ್ಕೆ ಹೋಗಬೇಡ್ರಿ. ಯಾಕಂತಂದ್ರೆ ಅವಾಗ ನೋಡಿ ನಾವು ಮಷನ್ ಕಲಿಯುವಾಗ ಏನು ಒಂದು ಫೋನ್ ಇರಲಿಲ್ಲ, ಮತ್ತು ಕಲೀಲಿಕ್ಕೆ ಹೋಗ್ಲಿಕ್ಕೂ ನಮ್ಗೆ ಅನುಕೂಲ ಇರಲಿಲ್ಲ. ಅಷ್ಟು ಹೈರಾಣದಲ್ಲಿ ನಾವು ಟೈಲರಿಂಗ್ ಕೆಲಸ ಕಲ್ತಿದ್ದು. ಈಗ ನೀವು ಟೈಲರಿಂಗ್ ಕೆಲಸ ಕಲಿಬೇಕು, ಏನೋ ಒಂದು ಕೈ ಮುಗೋ ಕೆಲಸ ಕಲಿಬೇಕಂದ್ರೆ ಮನೆಯಲ್ಲೇ ಕೂತು ಕಲಿಬೋದು. ಮನೆಯಲ್ಲಿ 10 ಮಂದಿ ಇದ್ರೆ 10 ಮಂದಿ ಬಳಿ ಫೋನ್ ಇದಿರ್ತಾವೆ. ಏನು ಈಗ ಅಷ್ಟೊಂದು ಏನು ಇದು ಇಲ್ಲ, ರಿಸ್ಕ್ ಇಲ್ಲ. ಈಗ ನಾವು ಏನು ಒಂದು ಕಲಿಬೇಕು ಅಂತಂದ್ರೆ ಹಾಗಾಗಿ ನೀವು ಕಲಿಬೇಕು ಅಂತ ಅನ್ನೋದು ಒಂದು ಫಸ್ಟ್ ಏನು ಮಾಡಿರಿ, ತೀರ್ಮಾನ ಮಾಡ್ಕೊರಿ. ಸುಮ್ಮನೆ ಟೈಮ್ ಪಾಸ್ಗಾಗಿ ನಾವು ಮಧ್ಯಾಹ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಏನೋ ಬ್ಲೌಸ್ ವಿಡಿಯೋ ಬರ್ತಾವೆ ಅಂತ ನೋಡೋಕೆ ಹೋಗಬೇಡ್ರಿ, ಮತ್ತೊಂದು ಏನೋ ವಿಡಿಯೋ ಬರ್ತದೆ ಅಂಥೇಳಿ ನೋಡೋಕೆ ಹೋಗಬೇಡ್ರಿ. ಟೈಮ್ ಪಾಸ್ ಮಾಡೋರು ಹೆಣ್ಮಕ್ಳು ಹೆಂಗಂತಂದ್ರೆ, ನಾವು ಮದುವೆ ಆಗೋಕ್ಕಿಂತ ಮೊದಲು ತಂದೆ ತಾಯಿ ಮನೆಯಾಗ ನಾವು ಟೈಮ್ ಪಾಸ್ ಮಾಡಬೇಕು. ನಾವು ಹೌಸ್ ವೈಫ್ ಆದ್ಮೇಲೆ ನೋಡಿ ಟೈಮ್ ಪಾಸ್ ಅನ್ನೋದು ನಮ್ಮ ಮೈಂಡಲ್ಲೇ ಬರಬಾರ್ದು. ಯಾಕಂತಂದ್ರೆ ಎಲ್ಲ ರೀತಿಯ ಅನುಕೂಲ ಇತ್ತಂತಂದ್ರೆ ಟೈಮ್ ಪಾಸ್ ಮಾಡ್ಬೋದು. ಇಲ್ಲ ನಾವು ಜೀವನ ನಡೆಸೋದು ಕಷ್ಟ ಅದ, ನಮ್ಮಿಂದ ನಮ್ಗೆ ಸಂಸಾರಕ್ಕೆ ನಮ್ಮ ಗಂಡ ಮಕ್ಕಳಿಗೆ ಒಂದು ಸ್ವಲ್ಪ ಏನಾದರೂ ಹೆಲ್ಪ್ ಆಗಬೇಕು, ನಾವು ಸಂಸಾರ ಜೊಕೊಂಡು ಹೋಗಬೇಕು ಅನ್ನೋರು ತಲೆಯಾಗಿರೋರು ಮಾತ್ರ ನೀವು ಏನದಲ್ಲ, ನೀವು ಹೌಸ್ ವೈಫ್ ಆದ ಕೂಡಲೇ ಬಂದ ಕೂಡಲೇ ಅಲ್ಲಿ ಮನೆ ಪರಿಸ್ಥಿತಿ ಅದು ಏನದ ಎಲ್ಲ ನೋಡಿಕೊಂಡು ನೀವು ಒಂದು ಏನಲ್ಲ ಸ್ಟ್ಯಾಂಡ್ ಆಗಬೇಕು. ನಾವು ಏನಪ್ಪ ಇದೇ ಮಾಡಬೇಕು, ಇದು ಕೆಲಸ ಮಾಡಬೇಕು, ನಾವು ಇದೇ ಕೆಲಸ ಕಲಿಬೇಕು ಅಂಥೇಳಿ ಒಂದು ಏನದ ವಿಚಾರದಲ್ಲಿ ಇದ್ದಿರಬೇಕು. ಅಂಥ ವಿಚಾರ ಮಾಡಾಗ ಮನ್ಯಾಗ ಎಷ್ಟೇ ಪರಿಸ್ಥಿತಿ ಇದ್ದರೂ ಕೆಲವೊಬ್ಬರು ಮನ್ಯಾಗ ಏನದ ಕುಟುಂಬದವರು ಹೊರಗಡೆ ಕಳಿಸಲ್ಲ, ಮತ್ತು ಅವರಿಗೆ ಇಷ್ಟನೇ ಇದ್ದಿರಲ್ಲ ಬೇರೆ ಕಡೆ ಹೋಗಿ ಈ ಥರ ಎಲ್ಲ ಕಲಿತು ಮಾಡಿ ಕೆಲಸ ಮಾಡೋ ಎಷ್ಟು ಹೈರಾಣ ಇದ್ದರೂ ಇರಲಿ ಬಿಡಲಿ ಅನ್ನೋರು ಇದ್ದಿರ್ತಾರೆ.
ಅಂಥ ಟೈಮಿಗೆ ಏನು ಮಾಡಬೇಕು, ಏನಾದರೂ ಮಾಡಿ ನಾವು ಸಂಸಾರ ಮಾಡೇಬೇಕು, ಹೆಲ್ಪ್ ಮಾಡ್ಕೊಳ್ಳೇಬೇಕು. 4 ಮಂದಿಯಾಗ ನಾವು ಸರಿಯಾಗಿ ನಾವು ಉಡ ಬಟ್ಟೆ ಉಣ್ಣೋದು ಅನ್ನಕ್ಕಾದರೂ ನಾವು ದುಡಿಲೇಬೇಕು, ಕೈ ಜೋಡಿಸ್ಲೇಬೇಕು. ಗಂಡ ಮಕ್ಕಳಿಗೆ ಕೈ ಜೋಡಿಸ್ಲೇಬೇಕು. ನಾವು ಎಲ್ಲರೂ ಒಂದು ಕುಟುಂಬದಲ್ಲಿ ನಾವು ಕೈ ಕಲಿಸಿದ್ರೇ ನಮ್ಮದು ಏನದ ಜೀವನ ಸಾಗೋಂಥದ್ದು ಫ್ಯಾಮ್ಲಿ ಇದಿರ್ತದೆ. ಅಂಥವರು ಏನು ಮಾಡಬೇಕು ಅಂತಂದ್ರೆ, ಅವರು ಹೊರಗಡೆ ಹೋಗಿ ದುಡಿಲ್ಲ ಅಂದ್ರೆ ನೀವು ಇದೇ ಥರ ಮೊಬೈಲೆಲ್ಲ ಮಾಡ್ಕೊಂಡು ಟೈಮ್ ಪಾಸ್ ನೋಡ್ದೇನೆ ಒಂದು ಒಳ್ಳೆಯ ವಿಡಿಯೋನ ನಿಮ್ಗೆ ಏನದಲ್ಲ ತಲೆಯಾಗ ಬರೋ ಅಂಥದ್ದು ಬ್ಲೌಸ್ ಕಟ್ಟಿಂಗು, ಸ್ಟಿಚಿಂಗು ವಿಡಿಯೋ ರಿಪೀಟ್ ಏನದಲ್ಲ ಒಂದು 2-3 ಸಾರಿ, ಒಂದು 4 ಸಾರಿ, ಒಂದು 5 ಸಾರಿ, 6 ಸಾರಿ ನೀವು ಒಂದೇ ವಿಡಿಯೋನ ನೋಡಿರಿ, ಖಂಡಿತವಾಗ್ಲೂ ಬರ್ತದೆ. ಆಮೇಲೆ ನೀವು ಬ್ಲೌಸ್ ಏನು ಅಳತೆ ತೊಗೊಂಡು ಕಟ್ಟಿಂಗ್ದು ಕಲ್ತಾದ್ಮೇಲೆ ಅದು ಸೈಡಿಗೆ ಇಟ್ಟು ಮತ್ತೆ ನೆಕ್ಸ್ಟ್ ಏನದಲ್ಲ ಸ್ಟಿಚಿಂಗ್ದು ವಿಡಿಯೋನ ಕಲೀರಿ. ಸ್ಟಿಚಿಂಗ್ ವಿಡಿಯೋನ ಕಲಿತು ಒಂದು ಸಿಂಪಲಿ ನೀವು ಏನು ಕಲಿಬೇಡ್ರಿ, ಸಿಂಪಲಿ ಒಂದು ಪ್ಲೇನ್ ಬ್ಲೌಸ್ ಕಲೀರಿ ನೀವು. ಅದು ಒಂದು ಪ್ಲೇನ್ ಬ್ಲೌಸ್ ಕಲಿದ್ರಿ ಅಂತಂದ್ರೆ ನಿಮ್ಮ ಮೈಂಡ್ ಎಷ್ಟು ಶಾರ್ಪ್ ಆಗ್ತದೆ, ನೀವು ಯಾರಿಗೂ ಮನೆಯಲ್ಲ. ಅದು ಯಾಕಂತಂದ್ರೆ ಟೈಲರಿಂಗ್ ಕೆಲಸ ಕಲಿಬೇಕು ಅಂತಂದ್ರೆ ಒಂದು ನಮ್ಗೆ ಇದು ಲಕ್ಷ್ಮೀ ಥರ ಹೊಲಿಬೇಕಂತಂದ್ರೆ ನಮ್ಗೆ ಅದು ಏನದಲ್ಲ ನಮ್ಮ ಶ್ರದ್ಧೆ ಭಕ್ತಿ ಎಲ್ಲನೂ ಅದ್ರ ಮೇಲೆ ಎದ್ದಿರಬೇಕು. ಏನೋ ಒಂದು ಕಾಟಾಚಾರಕ್ಕೂ ಕಲಿಬಾರ್ದು, ಏನೋ ಮಾಡಬೇಕಪ್ಪ ಬರ್ತದೇನೋ ನೋಡಮ್ಮ ಅಂತ ಹೇಳೋ ಅಲ್ಲ, ಒಟ್ಟು ಮಾಡಬೇಕು ಅನ್ನೋದು ಒಂದು ತಲೆಗೆ ಇದ್ದಿರಬೇಕು ನಿಮ್ಗೆ. ಮತ್ತು ಫ್ಯಾಮಿಲಿ ಕುಟುಂಬದಾಗ ಒಬ್ಬೊಬ್ಬರು ಇದ್ದಿರ್ತಾರೆ. ಎಷ್ಟೋ ಜನ ನಾವು ಏನದಲ್ಲ ಇದು ಟೈಲರಿಂಗ್ ಕೆಲಸ ಆಗಲಿ ಒಂದು ಏನಾರೇ ನಾವು ಮಾಡ್ತೀವಿ ಮನೇಲಿ ಕೂತಂತಂದ್ರೆ ಯಾರಿಗೂ ಇಷ್ಟ ಇದ್ದಿರಲ್ಲ. ನಮ್ಮ ಮನೆ ಕೆಲಸ ಮಾಡೋದು ಬಿಟ್ಟು ಅದು ಮಾಡ್ಕೋತ ಕುಂತಿರ್ತಾರೆ, ಆಕೆ ಹಾಗೆ ಹಿಂಗೆ ಅಂತೇಳಿ ಅನ್ಕೋತಿದ್ದಿರ್ತಾರೆ. ಅದು ಯಾವಾಗೂ ನೀವು ತಲೆಗೆ ಹಾಕೋದೇನೆ ನಿಮ್ದು ಏನದ ನೀವು ಕುಟುಂಬದಾಗ ಏನು ಕೆಲಸ ಕಾರ್ಯ ಎಲ್ಲ ಇದ್ದಿರ್ತಾವೆ ನಿಮ್ಮ ಕರ್ತವ್ಯಗಳು ಪಟ್ ಅಂತೇಳಿ ನಿಮ್ಮ ಕೆಲಸಗಳೆಲ್ಲ ಮುಗಿಸ್ಕೊಂಡು ಅವರಿಗೂ ಆಗ್ಲಾರ್ದಂಗೆ ಎಲ್ಲ ಕೆಲಸ ಮಾಡಿಕೊಂಡು ಏನದಲ್ಲ ಮನೆಯವ್ರಿಗೆ ಎಲ್ಲರಿಗೂ ನೋಡ್ಕೊಂಡು ಪ್ರೀತಿಯಿಂದ ನೋಡ್ಕೊಂಡು ಅವ್ರಿಗೆ ಏನದ ಎಲ್ಲನೂ ಏನು ಒಂದು ಅವ್ರದ್ದು ಎಲ್ಲನೂ ಒಂದು ಮನೆ ಫ್ಯಾಮಿಲಿದಾಗ ಉಣ್ಣೋದಾಗಲಿ ತಿನ್ನೋದಾಗಲಿ ಒಂದು ಅವ್ರು ಹೇಳೋದು ಕೇಳ್ಕೊಂಡಿರೋದಾಗಲಿ ಎಲ್ಲನೂ ಮಾಡಿಕೊಂಡು ಆರಾಮಾಗಿ ಅವರು ಕಲಿಬೇಡ ಅಂದಾರ ಅಂಥೇಳಿ ಅದು ಯಾವಾಗಲೂ ತಲೆಗಿಟ್ಕೋದೇನೆ ಅವ್ರದ್ದು ವಿರುದ್ಧ ಸಾಧಿಸ್ದೇನೆ ನಿಮ್ಮದು ಏನು ಸಾಧನೆ ಇದ್ದಿರ್ತದೆ, ನೀವು ಏನು ಒಂದು ಮಾಡ್ಬೇಕಂತಿರ್ತೀರಿ ಅದ್ರ ಕಡೆ ಗಮನ ಕೊಟ್ಟು ನೀವು ಇದು ಏನದ ಟೈಲರಿಂಗ್ ಕೆಲಸನ ಕಲೀರಿ. ಇದಕ್ಕೆ ಟೈಲರಿಂಗ್ ಕೆಲಸ ಕಲಿಬೇಕಂತಂದ್ರೆ ಭಾಳ ನಿಮ್ಗೆ ತಲಿಬೇಕು, ಭಾಳ ಶ್ರದ್ಧೆ ಬೇಕು. ಎಲ್ಲರೂ ಹೋಗಿ ನಾವು ಹೊರಗಡೆ ಹೋಗಿ ಒಂದು ಸ್ಟೋರ್ದಾಗ ಆಗಲಿ ಒಂದು ಏನೋ ಒಂದು ಹೊರಗಡೆ ಹೋಗಿ ಒಂದು ಆಫೀಸಲ್ಲಿ ಆಗಲಿ ಒಂದು ಯಾವುದೋ ಒಂದು ಕೆಲಸ ಮಾಡಿ ಬರ್ತೀವಿ ಅನ್ನೋಷ್ಟು ಸುಲಭ ಅಲ್ಲ ಇದು ಟೈಲರಿಂಗ್ ಕೆಲಸ ಕಲಿಬೇಕು ಅಂತಂದರೆ ಮಾಡಬೇಕು ಅಂತಂದರೆ ತುಂಬ ತಾಳ್ಮೆ ಬೇಕು, ತುಂಬ ತಲಿಬೇಕು. ತಾಳ್ಮೆ ಅಂತಂದ್ರೆ ನೋಡಿ ನಮ್ಮ ಕೆಲಸ ಯಾರೂ ನೋಡ್ತಿರಲ್ಲ, ನಮಗೆ ಯಾರೂ ಕಿಮ್ಮತ್ತು ಕೊಡೋಲ್ಲ. ಇದು ಅದೇನು ಬಿಡು, ಅದೇನು ಬಟ್ಟೆ ಹೊಲಿಯೋದು ಕೆಲಸ, ಅದೇನು ಮಾಡ್ತಾ ಅಂತಿರ್ತಾರೆ. ಅದನ್ನು ನಾವು ಕಿವಿಯಾಗ ಹಾಕ್ಕೋಬಾರ್ದು. ಯಾಕಂತಂದ್ರೆ ನಮ್ಮ ಪ್ರಯತ್ನ ಏನದ ನಾವು ಒಳ್ಳೆ ರೀತಿಯಲ್ಲೇ ನಾವು ಇರ್ತೀವಿ ಅಂತಂದ್ರಲ್ಲ ಯಾರಿಗೆ ಕಿವಿ ಕೊಡ್ಲಿಕ್ಕೆ ಹೋಗಬಾರ್ದು. ನಾವು ಏನಾದರೂ ಒಂದು ಕೆಟ್ಟ ರೀತಿಯಲ್ಲಿ ಪ್ರಯತ್ನ ಪಡ್ತಿದ್ದೀವಿ ಅಂತಂದ್ರೆ ಅದಕ್ಕೆ ನಾವು ವಿಚಾರ ಮಾಡಬೇಕು. ಹಾಗಾಗಿ ನೋಡಿ ಫ್ರೆಂಡ್ಸ್, ಇಂಥವೆಲ್ಲನೂ ನಮ್ಗೆ ಅನುಭವಕ್ಕೆ ಬಂದಿರ್ತಾವೆ. ಯಾವುದೂ ಅಲ್ಲ ಕೆಟ್ಟದಕ್ಕೆಲ್ಲ ತಲೆ ಕೊಳ್ಳಾರ್ದೇ ಒಳ್ಳೆಯದು ವಿಚಾರದಲ್ಲಿ ನಾವು ಒಂದು ಏನದ ಒಂದು ನಮ್ಗೆ ಇದು ಮಾಡ್ಕೋಬೇಕು, ನಾವು ಕಲ್ಕೋತ ಹೋಗಬೇಕು. ನಮ್ಮ ಜೀವನಕ್ಕೆ ಬೇಕಾದದ್ದು ಒಂದು ಒಳ್ಳೆಯ ದಾರಿಯಲ್ಲಿ ನಡ್ಕೊಂಡು ಕಲ್ಕೊಂಡು ಹೋಗಬೇಕು. ಹಾಗಾಗಿ ನೋಡಿ ಫ್ರೆಂಡ್ಸ್, ಆರಾಮಾಗಿ ನೀವು ಮನೇಲಿ ನೀವು ಇದು ಏನದಲ್ಲ ಒಂದು ಟೈಲರಿಂಗ್ ಕೆಲಸ ಕಲಿತ್ರಿ ಅಂತಂದ್ರೆ ಆರಾಮಾಗಿ ನೀವು ಏನದ ಮನೆಯಲ್ಲೇ ಕುಂತು ಎಲ್ಲರಿಗೆ ಗಂಡ ಮಕ್ಕಳಿಗೆ ಎಲ್ಲರಿಗೆ ಆರಾಮಾಗಿ ನೋಡಿಕೊಂಡು ನೀವು ಆರಾಮ್ ಉಣ್ಕೊಂಡು ತಿನ್ಕೊಂಡು ಇದ್ದು ಆರಾಮಾಗಿ ನೀವು ದಿನ 400-500 ರೂಪಾಯಿ ಆರಾಮ್ಸೆ ಫಸ್ಟ್ ಸ್ಟಾರ್ಟಿಗೆ ನೀವು ದುಡಿಬೋದು. ಅದು ಆದಮೇಲೆ ನೋಡಿ ನೀವು ಒಂದು ಸಿಂಪಲಿ ಬ್ಲೌಸು ಕಲಿತು ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ನೀವು ಡಿಸೈನ್ಸ್ ಬ್ಲೌಸು ಮತ್ತು ಡ್ರೆಸ್ಸು ಈ ಥರ ಎಲ್ಲ ನೀವು ಕಲ್ಕೋತ ಹೋದ್ರಿ ಅಂತಂದ್ರೆ ನಿಮ್ಗೆ ಒಂದು ನೀವು
ಸ್ಟಾರ್ಟಿಂಗಲ್ಲೇ ಒಂದು ಸಣ್ಣದಾಗಿ ಬಿಸ್ನೆಸ್ ಮಾಡ್ಬೋದು. ಒಂದು 6 ತಿಂಗಳಲ್ಲಿ, ವರ್ಷಲ್ಲೇ ನೀವು ಒಂದು ಸಣ್ಣದಾಗಿ ಬಿಸ್ನೆಸ್ ಕೆಲಸ, ಟೈಲರಿಂಗ್ ಬಿಸ್ನೆಸ್ಸು ಸಣ್ಣದಾಗಿ ಮಾಡ್ಬೋದು. ನಿಮ್ಗೆ ಮನೆ ಹತ್ರ, ಮನೆ ಮುಂದೆ ನಿಮ್ಗೆ ಜಾಗ ಇತ್ತು, ಇಲ್ಲ ನಿಮ್ಮ ಮನೆಯೇ ನಿಮ್ಮದು ಏನದ ಒಂದು ಸ್ವಲ್ಪ ಜಾಸ್ತಿ ರೂಮ್ಗಳು ಜಾಸ್ತಿ ಇದ್ದವು ಅಂತಂದ್ರೆ ಒಂದು ನಿಮಗೆ ಆಗಿ ಒಂದು ಸಪ್ರೇಟಾಗಿ ಇದು ಮಷನ್ ಸಲುವಾಗಿ ರೂಮ್ ಮಾಡ್ಕೊರಿ. ಇಲ್ಲ ಮನೆ ಮುಂದೆ ಒಂದು ಸ್ವಲ್ಪ ಜಾಗ ಇತ್ತಂದ್ರೆ ಒಂದು ಸಣ್ಣದಾಗಿ ಒಂದು ಇದು ಟೈಲರಿಂಗ್ದು ಶಾಪ್ ಮಾಡ್ಕೊರಿ. ಇಲ್ಲ ನಮ್ಗೆ ಅದೂ ಇಲ್ಲ, ನಮ್ಮ ಮನೆಯಲ್ಲೇ ನಾವು ಇರೋಷ್ಟು ಜಾಗದಾಗೆ ನಾವು ಟೈಲರಿಂಗ್ ಕೆಲಸ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಒಂದು ಸೈಡು ಎಲ್ಲ ಕ್ಲೀನಾಗಿ ಮಷನ್ ಇಟ್ಕೋ ಜಾಗ ಒಂದು ಮಾಡಿಕೊಂಡು ಆರಾಮಾಗಿ ನೀವು ಏನು ಕೆಲಸ ಮಾಡ್ಕೊಂಡು ಹೋಗ್ಬೋದು. ಇಷ್ಟೆಲ್ಲ ಕಲ್ತ ಮ್ಯಾಗ ಟೈಲರಿಂಗ್ ಒಂದು ಸ್ವಲ್ಪ ಬರ್ತದೆ ಅನ್ನೋ ಅಷ್ಟಿಗೆ ನೀವು ಒಂದು ಒಳ್ಳೆ ಮಷನ್ ತಗೋರಿ. ಸ್ಟಾರ್ಟಿಂಗು ನಾರ್ಮಲ್ ಮಷನ್ನು ಯಾರ್ದಾದ್ರೂ ಅಕ್ಕಪಕ್ಕ ಇಸ್ಕೊಂಡು, ಇಲ್ಲ ಎಲ್ಲಿ ಯಾರ್ದಾದ್ರೂ ನಿಮ್ಮ ಮನೆ ಏನು ರಿಲೇಷನ್ ಅದವ್ರ ಬಳಿ ಇತ್ತು ಅಂತಂದ್ರೆ ಸರಿ, ಇಲ್ಲ ನಿಮಗೆ ತೊಗೊಳಕ್ಕೆ ಆಗ್ತಿತ್ತು ಅಂತಂದ್ರೆ ಒಂದು ಏನದಲ್ಲ ಒಂದು ಫೈಡಲ್ ಮಿಷನ್ನು ನೀವು ತೊಗೋರಿ. ಫಸ್ಟಿಗೆ ಕಾಲು ತೊಳೆಯೋದು, ಅದು ಆದ್ಮೇಲೆ ನಿಮ್ಗೆ 1 ಇಯರ್ ಆದಾಗ ನಿಮಗೆಲ್ಲ ಕೆಲಸ ಬರ್ತದೆ ಅಂತಂದ್ರೆ ಒಂದು ಒಳ್ಳೆಯದು ಡಬಲ್ ಪಾಟ ಮಷಿನ್ ತೊಗೊಂಡು ಒಂದು ಅದಕ್ಕೆ ಮೋಟ್ರ್ ಸೆಟ್ ಮಾಡಿ ಆರಾಮಾಗಿ ನೀವು ಕೆಲಸ ಮಾಡ್ಕೊತ ಹೋಗ್ರಿ. ಇದು ಎಲ್ಲನೂ ನೀವು ಯಾವಾಗ ಮಾಡಬೇಕು ಅಂತಂದ್ರೆ ನೋಡಿರಿ, ಸ್ಟಾರ್ಟಿಗೆ ನೀವು ಹೌಸ್ ವೈಫ್ ಏನು ಆಗಿರ್ತಿರಲ್ಲ ಅವಾಗೆ ಬಂದ ಕೂಡಲೇ ನೀವು ನಿಮ್ಮದು ಮನೆ ಪರಿಸ್ಥಿತಿ ಏನದ, ನೀವು ಏನು ಮಾಡಬೇಕು, ಇದು ಮಾಡಬೇಕು, ನಾವು ಕೆಲಸ ಟೈಲರಿಂಗ್ ಮಾಡಬೇಕು ಮನೆಯಲ್ಲೇ ಕೂತು ಅಂತ ಅಂದ್ಕೊಂಡಿರ್ತೀರಲ್ಲ, ನೀವು ಬಂದ ಕೂಡಲೇ ಇದು ಎಲ್ಲದಕ್ಕೆ ಇದು ಮಾಡೋಕ್ಕೆಲ್ಲ ಪ್ರಯತ್ನ ಪಡ್ರಿ. ಅದರ ಜೊತೆ ನೀವು ಚಿಕ್ಕ ವಯಸ್ಸಿನಾಗ ಈ ಥರ ಕೆಲಸಗಳು ಕಲ್ತ್ರಿ ಅಂತಂದ್ರೆ ಆರಾಮಾಗಿ ನೀವು ಏನದ ಒಂದು 30-40 ವರ್ಷ ತನಕ ನೀವು ನಿಮ್ಮ ಮನೆ ಸಂಸಾರ ಆಗಲಿ ಒಂದು ಏನೇ ಆಗಲಿ ನೀವು ಆರಾಮಾಗಿ ಏನು ಜೋಕೊಂಡು ಹೋಗ್ಬೋದು. ಇಲ್ಲ ನಮ್ಗೆ ಮನೆಯಾಗೆಲ್ಲ ಸಂಸಾರ ಎಲ್ಲ ಜೋಕೊಂಡು ಹೋಗ್ತಾರೆ, ಎಲ್ಲ ಮನೆ ನೋಡ್ಕೊಂಡು ಹೋಗ್ತಾರೆ, ನಾವು ದುಡ್ದು ನಂಬಲ್ಲಿನಿ ಅಂತ ಅನ್ನೋರು ಇದ್ರಿ ಅಂತಂದ್ರೆ ಅದೂ ನಿಮ್ಗೆ ತುಂಬ ಏನದ ಒಂದು ನಿಮ್ಮ ಶಕ್ತಿ ನಿಂದ್ರೆ ಕಾಲಿಗೆ ಏನಾಗ್ತದೆ ಅಷ್ಟೊತ್ತಿಗೆ ನೀವು ಒಂದಿಷ್ಟು ದುಡ್ಡನ್ನ ಗೊಳೆ ಮಾಡ್ಕೊಂಡು ನಿಮ್ಮ ಮಕ್ಕಳಿಗಾಗಿ ಎತ್ತಿಡ್ಬೋದು. ಇಲ್ಲ ಏನೇ ಒಂದು ನಿಮಗೆ ಮುಂದೆ ಒಂದು ಕಷ್ಟ ಕಾಲಕ್ಕೆ ಆಗ್ಬೋದು. ಈ ಥರ ಮಾಡ್ಕೊಂಡ್ರಿ ಅಂತಂದ್ರೆ ಒಂದು ಏನದಲ್ಲ ತುಂಬ ಒಳ್ಳೆಯದು ಆಗ್ತದೆ. ನೋಡಿ ಫ್ರೆಂಡ್ಸ್, ಇಷ್ಟು ನಾ ಇವತ್ತು ಏನದಲ್ಲ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ನೀವು ಟೈಲರಿಂಗ್ ಕಲಿಬೇಕನ್ನೋರು ಇದ್ರಿ ಅಂತಂದ್ರೆ ಇದೇ ಥರ ಮಾಡಿರಿ, ಇದೇ ಥರ ಫಾಲೋ ಮಾಡಿರಿ. ಮತ್ತು ಏನದಲ್ಲ ನಿಮ್ಗೆ ಇಲ್ಲ ನಮ್ಗೆ ಏನು ಮನೆಯಲ್ಲೇ ನಮ್ಗೆ ಇದು ಯೂಟ್ಯೂಬ್ದಾಗೆ ನೋಡಿ ಕಲಿಯೋದಾಗಲ್ಲ ಅಂತಂದ್ರೆ ಎಲ್ಲರೂ ನಿಮ್ಗೆ ಅಲ್ಲೇ ಅಕ್ಕಪಕ್ಕ ಯಾರಾದರೂ ಟೈಲರಿಂಗ್ ಕೆಲಸ ಮಾಡೋರು ಇದ್ರಿ ಅಂತಂದ್ರೆ ಒಂದು ಸ್ವಲ್ಪ ಜಾಸ್ತಿ ಮನೆಯವ್ರಿಗೆ ರಿಕ್ವೆಸ್ಟ್ ಮಾಡ್ಕೊರಿ, ಅವ್ರಿಗೆ ಅರ್ಥ ಮಾಡಿ ಹೇಳಿಸ್ರಿ. ಇಲ್ರಿ ನಾವು ಸುಮ್ಮನೆಯಲ್ಲೇ ಕೂತು ಏನು ಮಾಡೋದು, ಒಂದು 15-20 ನಿಮಿಷ ಹೋಗಿ ಬರ್ತೀವಿ ನಾವು ಅಂತೇಳಿ ಹೇಳ್ಕೊಂಡು ಒಂದು ಹೇಳೋ ರೀತಿಲೇ ಹೇಳಿ ಅವ್ರಿಗೆ ಇದು ಕನ್ವಿನ್ಸ್ ಮಾಡ್ಕೇಸಿಂದ್ರೆ ನೀವು 1 ತಿಂಗಳು 2 ತಿಂಗಳು ನೀವು ಬೇರೆ ಕಡೆ ಹೋಗಿ ನೀವು ಟೈಲರಿಂಗ್ ಕಲಿಬೋದು, ಕಲ್ತು ಇದು ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಮತ್ತು ಮುಂದೆ ಏನದಲ್ಲ ಮುಂದೆ ವಿಡಿಯೋದಾಗ ನಾನು ಹೇಳ್ತಾ ಹೋಗ್ತೀನಿ ಏನು ಇದನ್ನು ಟೈಲರಿಂಗ್ ಬಗ್ಗೆ, ಟೈಲರ್ದು ಏನು ನಾನು ಅನುಭವ ಮಾಡ್ಕೊಂಡು ಇಲ್ಲಿ ತನಕ ನಾನು ಮಾಡ್ಕೊತ ಬಂದಿದ್ದೀನಿ ಕೆಲಸ, ಇದ್ರದ್ದು ಬಗ್ಗೆ ಎಷ್ಟು ನಾವು ಹಂಬಲ ಮಾಡ್ಕೋತೀವಿ, ಎಷ್ಟು ನಾವು ಇದಕ್ಕೆ ಹಚ್ಕೋತೀವಿ, ನಮ್ಗೆ ತಾಯಿ ಲಕ್ಷ್ಮಿ ಹೆಂಗೆಲ್ಲ ಕೈ ಹಿಡ್ಕೊಂಡು ಹೋಗ್ತಾ ನಂಗೆ ಇದ್ರದ್ದು ಅನುಭವ ಏನು ಅಂತಲೂ ನಾನು ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ ಮುಂದಿನ ವಿಡಿಯೋದಾಗ. ನೋಡಿ ಇವತ್ತು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ನಿಮ್ಗೆ ಒಂದು ಸ್ವಲ್ಪ ಆದರೂ ಅರ್ಥ ಆಗ್ಯದ ಇದ್ರ ಬಗ್ಗೆದಾಗ, ಇಷ್ಟೆಲ್ಲ ಫಾಲೋ ಮಾಡ್ಕೊಂಡು ಹೋಗ್ತೀರಿ ಅಂತೇಳಿ ಅಂದ್ಕೊಂಡಿದ್ದೀನಿ. ನೋಡಿ ಇವತ್ತು ಏನದಲ್ಲ ಇಷ್ಟು ಒಂದಷ್ಟು ಬ್ಲೌಸ್ ಸ್ಟಿಚ್ ಮಾಡೋದು ತೋರಿಸ್ತೀನಿ ನಾನು ನಿಮ್ಗೆ. ನೋಡಿ ನೋಡಿ ಇದೊಂದು ಬ್ಲೌಸು, ಇದೊಂದು ಬ್ಲೌಸ್ ನೋಡಿ, ನೋಡಿ ಇದು ಒಂದು ಬ್ಲೌಸು. ಇದೊಂದು 4 ಟೆಕ್ಸ್ಟಿಂದು ಬ್ಲೌಸು, ಎಲ್ಲ ಬ್ಲೌಸು 4 ಟೆಕ್ಸ್ಟಿಂಗ್ ಬ್ಲೌಸ್ ಇದು. ಒಂದು
ಇದೊಂದು ಈ ಥರ ಡಿಸೈನ್ ಮಾಡಿದ್ದೀನಿ. ಇದು ಒಂದು ಫ್ರಂಟು ಬ್ಯಾಕು ಈ ಥರ ಒಂದು ಡಿಸೈನು. ಇದು ಒಂದು ಪ್ರಿನ್ಸೆಸ್ ಕಟ್ ಇದು ಬ್ಲೌಸು. ಈ ಥರ ಒಂದು ಡಿಸೈನ್ ಮಾಡಿದ್ದೀನಿ ನೋಡಿ. ಇದು ಒಂದು ಬ್ಲೌಸು. ನೋಡಿ ಫ್ರೆಂಡ್ಸ್, ಇವತ್ತಿಂದು ಇಷ್ಟು ಏನು ಬ್ಲೌಸು ಸ್ಟಿಚ್ ಮಾಡಿದ್ದು ತೋರಿಸಿದ್ದು, ಮತ್ತು ಇಷ್ಟು ತನಕ ನಿಮ್ಗೆ ಒಂದು ನನಗೆ ತಿಳಿದಷ್ಟು ಟೈಲರಿಂಗ್ ಬಗ್ಗೆ ಹೇಳಿಕೊಟ್ಟಿದ್ದು. ನಾನು ಮನೆಯಲ್ಲೇ ಕೂತು ಯಾವ ಥರ ನಾವೆಲ್ಲ ಹೆಣ್ಮಕ್ಳು ಇದನ್ನು ಕಲಿಯೋದಕ್ಕೆ ಪ್ರಯತ್ನ ಮಾಡಬೇಕು ಅಂಥೇಳಿ ಇವತ್ತಿಂದು ಏನದಲ್ಲ ಇಷ್ಟೆಲ್ಲ ನಿಮ್ಗೆ ಇಷ್ಟ ಆಗೋದಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಎಲ್ಲ ಏನು ನಾನು ಇಷ್ಟೊತ್ತನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು, ಬ್ಲೌಸ್ ಸ್ಟಿಚ್ ಮಾಡಿದ್ದು ಎಲ್ಲನೂ ನಿಮ್ಗೆ ಇಷ್ಟ ಆಗ್ಯಾವ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇಷ್ಟ ಆಯ್ತು ಅಂದ್ರೆ ಒಳ್ಳೆ ಕಮೆಂಟ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೊಸಬ್ರು ಯಾರೆಲ್ಲನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ. ಆಗ ನಾನು ದಿನ ಯಾವುದೊಂದು ವಿಡಿಯೋ ಹಾಕಿರ್ತೀನಿ ಫಸ್ಟ್ ಬಂದು ನಿಮ್ಗೆ ರೀಚ್ ಆಗ್ತದೆ. ಆಗ ನೀವು ವಿಡಿಯೋನ ನೋಡ್ಬೋದು. ಮತ್ತು ಈಗಾಗಲೇ ವಿಡಿಯೋನ ನೋಡ್ತಿರೋರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರು ಲೈಕು ಕಮೆಂಟು ಮಾಡೋದು ಮರಿಬೇಡ್ರಿ. ಓಕೆ, ಮುಂದಿನ ವಿಡಿಯೋದಾಗ ಸಿಗ್ತೀನಿ ನಾನು ನಿಮ್ಗೆ. ಅಲ್ಲಿ ತನಕ ಬಾಯ್, ನಮಸ್ಕಾರ.